ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಮುಂಜಾನೆ ಬೆಳಗ್ಗೆ ಬೇಗ ಎದ್ದು ಲೈಟ್ ಇರಲಿಲ್ಲ, ಹಾಸಿಗೆ ಇವತ್ತೆಲ್ಲ ಜಾಸ್ತಿ ಮರ್ಚಕ್ಕೆ ಹೋಗಲಿಲ್ಲ. ಹಾಗಾಗಿ ಬಿಟ್ಟು ಲೈಟು ಇರಲಿಲ್ಲ, ಬಂದೆ. ಟೈಮ್ ಬೇರೆ ಆಗಿತ್ತು. ಹಾಗಾಗಿ ಬ್ಯಾಚುಲರ್ಸ್ ರೂಮ್ ನೋಡಿ ಹಾಗಾಗಿ ಇರ್ತವೆ ಬಟ್ಟೆ, ಹಾಸಿಗೆ ಎಲ್ಲ. ಸ್ವಲ್ಪ ಬಾಲ್ಕನಿಗೆ ಬಂದು ಹಾಗೆ ರಾಯರಿಗೆ ಕೈ ಮುಗ್ದು ಪಟ ನಿಳೋದು ರೂಮ್ ಕಡೆ ಹೋಗ್ತಾ ಇದ್ದೆ. ಏನೋ ಒಂದು ದಿನನಿತ್ಯದ ಕಾರ್ಯಕ್ರಮಗಳು ಮಾಡಲೇಬೇಕು, ಹೋಗಲೇಬೇಕು, ಹೋರಾಟ ಮಾಡಲೇಬೇಕು. ಜೀವನದಲ್ಲಿ ಕಷ್ಟ ಇರಲಿ ಸುಖ ಇರಲಿ, ದಿನನಿತ್ಯ ನಮ್ಮ ಕಾರ್ಯ ಮಾಡಲೇಬೇಕು. ಏನು ಮಾಡೋದು? ಹಾಗಾಗಿ ಸ್ವಲ್ಪ ಮಳೆ ಇದ್ದಿದ್ದರಿಂದ ಧೂಳಿರಲ್ಲ. ಮಂಜಣ್ಣ ಬೇಗ ಬಾಗಿಲು ತೆಗೆದಿದ್ರು. ನೈಟ್ ಸ್ವಲ್ಪ ಮಳೆ ಇದ್ದಿದ್ದರಿಂದ ಸ್ವಲ್ಪ ನೀರು, ರೋಡೆಲ್ಲ ಧೂಳಿಲ್ಲ, ಏನೋ ಒಂಥರ ತಣ್ಣಗಿದೆ. ಹಾಗಾಗಿ ಹೋಗ್ತಾ ಇದ್ದೆ. ಬೆಳಗ್ಗೆ ಏನೇ ಆಗಲಿ ಮೂಡಿರಲ್ಲ. ಫೀಲ್ಡಲ್ಲೂ ಜನ ಕಮ್ಮಿ, ಮಳೆ ಬಿತ್ತಿಲ್ಲ. ರಾಯಣ್ಣಗೆ ನಮಸ್ಕಾರ ಮಾಡ್ಕೊಂಡು ಬಂದೆ. ಬಸ್ ಸ್ಟ್ಯಾಂಡಲ್ಲೂ ಅಷ್ಟೇನು ಜನ ಇರಲಿಲ್ಲ ಇವತ್ತು. ಒಬ್ಬ ದಾದಾ ಅಂತ ನಿಮಗೆ ಹೇಳಿದ್ನಲ್ಲಿ ಹಿಂದೆ ತಾತ, ಬೆಳಿಗ್ಗೆ ಸಂಜೆ ಅಲ್ಲಿ ಇಲ್ಲಿ ತಿರುಗಾಡ್ತಾರೆ, ಗೋಳಾಡ್ಕೊಂಡು. ಅಲ್ಲಿ ಅಜ್ಜಂಪುರ ಜನ ಬಂದೆ. ಒಳಗೆ ಬಿಸ್ಕೆಟ್ಗಳು ಯಾವ್ಯಾವ ಹಾಕಬೇಕು ಮಾಡಬೇಕು ಅಂತ ನೋಡಿದೆ. ಹಾಲು ಬಂದಿತ್ತು. ಬನ್ ಎಷ್ಟಿದೆ ಅಂತ ನೋಡಿ ಮುಂದಿನ ಒಂದು ಬಸ್ ಸ್ಟ್ಯಾಂಡ್ ಹತ್ರ ಬಂದೆ. ಅಂಗಡಿಯಿಂದ ಒಂದು ಅರ್ಚಿನ ಕೊಡ್ತಾ ಇದ್ರು. ಸುಮ್ಮನೆ ವಿಡಿಯೋ ಮಾಡಿ ಅವಾಗೆಲ್ಲ ಊರಲ್ಲ ಹಾಗೆ ಬಸ್ ಸ್ಟ್ಯಾಂಡಲ್ಲಿ ಒಂದು ಫ್ರೀ ಬಸ್ ಇದೆ, ಹಂಗೆ ನೋಡಿ. ಏನು ಹೇಳ್ತೀವಿ? ಏನಾರು ಮಾತಾಡೋ. ವ್ಯಾಪಾರ ಮಾಡ್ತೀನಿ. ಯಾಕೆ ವ್ಯಾಪಾರ ಮಾಡೋಕ್ಕೆ ಏನಕ್ಕೆ ಬಂದೀಯಾ? ಸ್ಕೂಲಿಗೆ ಹೋಗಲ್ವಾ? ರಜದ ಪ್ರಯುಕ್ತ ಸಂಪಾದನೆ. ಮುಗಿಸಿ ಫೀಲ್ಡ್ ಕಡೆ ಬಂದೆ. ಫೀಲ್ಡಲ್ಲಿ ಕ್ರಿಕೆಟ್ ಆಡ್ತಾಯಿದ್ರು. ಹಾಗೆ ಸುಮ್ಮನೆ ಒಂದು ವಿಡಿಯೋ ಮಾಡಿದೆ. ಎಲ್ಲ ನಮ್ಮವರ ಅಜ್ಜಂಪುರದವರು, ಹಾಗಾಗಿ ಏನು ವಿಡಿಯೋ ಮಾಡೋಕ್ಕೆ ಏನು ತೊಂದರೆ ಇಲ್ಲ. ಆಕಾಶದಲ್ಲಿ ಏನೋ ಒಂಥರ ಚೇಂಜ್. ಮಳೆ ಮೂಮೆಂಟ್ ಆದಮೇಲೆ ಮಳೆ ಏನು ಅಷ್ಟಾಗಿ ಬರಲ್ಲ ಅನಿಸುತ್ತೆ. ಏನೋ ಒಂದು ಸಲ ಮಳೆ ಕಮ್ಮಿ ಕಂಡ್ರೆ ಸರಿ ಬರಗಾಲ ಅಂತ ಕಾಣುತ್ತೆ, ಗೊತ್ತಿಲ್ಲ. ಗೋಮಾತೆ ಮೇಯ್ತಾ ಇದ್ಲು ತಾಯಿ, ಹಂಗೆ ಚಿಕ್ಕದಾಗಿ ವಿಡಿಯೋ ಮಾಡಿದೆ. ಹುಡುಗರಿಗೆ ತಮಾಷೆ. ಇಲ್ಲೊಂದು ಬಣ್ಣದ ಗೋಮಾತೆ ಇತ್ತು, ಅದನ್ನು ನೋಡ್ತಾ ವಿಡಿಯೋ ಮಾಡಿದೆ. ಇರಲಿ ಅಂತೇಳಿ ಆಮೇಲೆ ಅಜ್ಜಂಪುರ ಕಡೆ ತಂಪಾದ ವಾತಾವರಣ, ವಾಕಿಂಗು, ದೇಹ ಇಳಿತಾ ಇದ್ದು. ಹೋರಾಟ ಮಾಡಲೇಬೇಕಲ್ಲ ಜೀವನದಲ್ಲಿ. ಸ್ಟ್ರಗಲ್, ಬದುಕಬೇಕು ಅಂದರೆ ಯಾರು ಕರೆದ್ರು. ಹಾಗೆ ಸ್ವಲ್ಪ ತಮಾಷೆ ಮಾತಾಡ್ಕೊಂಡು ಬಂದೆ. ಎಲ್ಲ ವಾಕಿಂಗ್ ಮುಗೀತು. ಲಾಸ್ಟ್ ದಿನ ಹಂತಕ್ಕೆ ಬಂದು ಹೊಸ ಬೇಕ್ರಿ ಕಡೆ ಅವರು ನಮ್ಮ ಫ್ರೆಂಡ್ ಕೆಲಸ ಮಾಡ್ತಾನೆ, ಅಲ್ಲಿಗೆ ಬಂದಿದ್ದೆ. ಮಾತಾಡ್ಸ್ಕೊಂಡ್ಬಂದೆ. ಏನಾದರೂ ಇನ್ನೇನು 4 ದಿನದಲ್ಲಿ ವಿಚ್ಛೇದನ ಪಡ್ಕೊತಿದ್ದಾರೆ. ಶುಭ ದಿನ ಮತ್ತೆ ಕೂಡಾನ ಪರ್ಮನೆಂಟ್ಲಿ ವಿಚ್ಛೇದನ ಏನಲ್ಲ ಇದು.